ಹಾಯ್, ಹಲೋ, ನಮಸ್ತೆ. ಸೊ ಬಿಗ್ ಬಾಸ್ ಎಲ್ಲಿ ನೋಡಿದ್ರು ಬಿಗ್ ಬಾಸ್ದೇ ಹವಾ. ಕನ್ನಡದ ಬಿಗ್ ಬಾಸ್ದ ಹವಾ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಕನ್ನಡ ಬಿಗ್ ಬಾಸ್ ಇಷ್ಟೊಂದು ಕಚಡ ರೀತಿಯಲ್ಲಿದೆ. ಒಂದು ಗುರುವಾರ ಅಂತ ಕಾಣುತ್ತೆ. ಗುರುವಾರದಿಂದ ಎಲ್ಲರ ಒಂದು ಸ್ಟೇಟಸ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಶ್ವಿನಿ ಅವರಿಗೆ ಬೈಬೇಕು ಅಂತ ಇತ್ತು. ನಾನು ಏನೋ ಅಂದ್ಕೊಂಡೆ ಕಿಚ್ಚ ಸುದೀಪ್ ಅವರು 100% ಈ ಸರಿ ಆದರೂ 100% ಮಾತಾಡ್ತಾರೆ ಅಂತ. ಮಾತಾಡಲೇ ಇಲ್ಲ. ಹೆಂಗೆ ಬೆಣ್ಣೆ ಸವರ್ತಿದ್ದಾರೆ ಅಂದರೆ, ಈ ಥರನೂ ಒಂದು ಬಿಗ್ ಬಾಸ್ ಇದೆಯಾ, ಈ ಥರನೂ ಕಿಚ್ಚ ಸುದೀಪ್ ಅವರು ಬಕೆಟ್ ಹಿಡಿತಾರ ಅಂತ ಅನ್ನಿಸ್ತು ನನಗೆ. ಸೊ ನಾನು ಯಾಕೆ ಈ ರೀತಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಕಳೆದ ಒಂದು 2-3 ವೀಕೆಂಡ್ ನೋಡಿದವ್ರಿಗೆ 100% ನಾನು ಏನು ಹೇಳ್ತಾ ಇದ್ದೇನೆ ಅರ್ಥ ಆಗ್ತಾ ಇದೆ. ಇಲ್ಲಿ ಅಶ್ವಿನಿ ಅವರ ಒಂದು ಟಾಪಿಕ್ ಬಂದರೆ ಹೆಂಗೆ ನೈಸಾಗಿ ಸುದೀಪ್ ಅವರು ಮಾತಾಡ್ತಾರೆ ಅಂದರೆ, ಇದೇ ಕಿಚ್ಚ ಸುದೀಪ್ ಅವರು ಧ್ರುವಂತ್ ಅವ್ರಿಗೆ ಒಂದು 2 ವೀಕಲ್ಲಿ ಹೆಂಗೆ ಬೈದಿದ್ರು ಅಂದರೆ ಮುಟ್ಟಿ ನೋಡ್ಕೊಳ್ಬೇಕು. ಆದರೆ ಆ ಮನುಷ್ಯ ಬಿಡಿ, ಆ ಮನುಷ್ಯನಿಗೆ ಒಂದು ನಿಯತ್ತು ಅನ್ನೋದು ಇಲ್ಲ, ಹೊಟ್ಟೆಗೆ ಅನ್ನ ತಿಂತಾನೋ ಏನು ತಿಂತಾನೋ ಅಂತ ಆ ಮನುಷ್ಯ ಗೊತ್ತೇ ಇಲ್ಲ. ನಿಜವಾಗ್ಲೂ ಹೇಳ್ತೇನೆ, ಈ ಥರದ ಮನುಷ್ಯನು ಇದ್ದಾನ ಅಂತ ಒಂದು ಫೀಲ್ ಬರುತ್ತೆ ನನಗೆ. ಸೊ ಕಂಪ್ಯಾರಿಟಿವ್ಲಿ ನನಗೆ ಚಂದ್ರಪ್ರಭಾ ಮತ್ತು ಧ್ರುವಂತ್ ಸೇಮ್ ಕಾಣ್ತಾರೆ. ಸೊ ಎಲ್ಲೊಂದು ನ್ಯೂಸ್ ಕೂಡ ಇದೆ, ನಾಳೆ ಚಂದ್ರಪ್ರಭಾ ಅವರು ಹೋಗ್ತಾರೆ ಮನೆಯಿಂದ ಅಂತ. ತುಂಬ ಖುಷಿ ಆಯಿತು ಕೇಳಿಬಿಟ್ಟು. ಇಲ್ಲಿ ಅಶ್ವಿನಿ ಅವರು ಮಾಡಿದ ತಪ್ಪನ್ನು ರಕ್ಷಿತಾ ಅವರಿಗೆ ಅಷ್ಟು ಬೈಬೇಕು. ಹೌದು, ಯಾರು ಮಾಡಲ್ಲ ರೀ. ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದ ಆ ಹುಡುಗಿಗೆ ಅವಳು ಚಪ್ಪಲ್ ತೋರಿಸಿದ್ರೆ ಏನು ತಪ್ಪಿದೆ? ಅಯ್ಯೋ ಕಿಚ್ಚ ಸುದೀಪ್ ಅವರೇ, ಪ್ಲೀಸ್ ಈ ಥರ ಡ್ರಾಮಾ ಮಾಡಬೇಡಿ. ಕರ್ನಾಟಕದ ಜನತೆ ಏನು ಮಂಗಗಳಲ್ಲ, ತಲೆಯಲ್ಲಿ ಅವ್ರಿಗೂ ಇದೆ, ಅವರು ನೋಡ್ತಾರೆ. ಹೆಂಗೆ ಮ್ಯಾನಿಪುಲೇಟ್ ಮಾಡಿ ಹೇಳ್ತಾ ಇದ್ದೀರೋ ಸುದೀಪ್ ಅವರೇ. ಅಶ್ವಿನಿ ಅವರು ಒಂದು ಬಂದಾಗ ಆಗಿರ್ಬೋದು, ಅಲ್ಲಿ ಹೋಗಿರ್ಬೋದು ರೀ, ಅವಳು ಬೇಕಂತಲೇ ಮಾತಾಡಿದ್ದು. ಜನರಿಗೆ ಗೊತ್ತಿದೆ. ಜನರು ಎಲ್ಲರೂ ಏನು ಸುಮ್ಮನೆ ಕೂತ್ಕೊಂಡು ನಿಮಗೆ ಪೋಸ್ಟ್ ಮಾಡ್ತಾ ಇಲ್ಲ, ಅಥವಾ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಕೆಲಸ ಇಲ್ಲ ಅಂತ ಬರೆದಿದ್ದಲ್ಲ. ಅದು ಕ್ಲಿಯರ್ ಆಗಿ ನೋಡಿಬಿಟ್ಟು ನೀವು ಲಾಸ್ಟ್ ವೀಕೆ ಈ ಅಜೆಂಡಾವನ್ನು ತಗೊಳ್ಬೇಕಿತ್ತು. ಬಟ್ ನೀವು ಏನು ಮಾಡಿದ್ರಿ, ಟೈಮ್ ತಗೊಂಡ್ರಿ. ಟೈಮ್ ತಗೊಳ್ಳೋದು ಎಂಥದಿಲ್ಲ. ಏನಾಗುತ್ತಾ, ನೀವು ಆವತ್ತೇ ಇದು ಕರೆಕ್ಟಾಗಿ ಈ ಟಾಪಿಕನ್ನು ತಗೊಂಡಿದ್ದರೆ ಇವತ್ತಿಗೆ ಏನು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಅಶ್ವಿನಿ ಅವರು ಒಂದು ವಾರಕ್ಕಿಂತ ಜಾಸ್ತಿನೇ ಬೇಕು ಅಂತ ಕಲಾವಿದರಿಗೆ ಅವಮಾನ ಮಾಡಿದ್ರು ಅಂತ ಹೇಳಿದಾಗ ಎಲ್ಲೋಗಿತ್ತು ಈ ನಿಮ್ಮ ಒಂದು ಟಾಂಟು? ನೀವು ಇವಾಗಲೂ ಮಾತಾಡುವಾಗ ರಕ್ಷಿತಾ ಅವರಿಗೆ ಮಾತಾಡುವಾಗ ಗಿಲ್ಲಿ ಅವರಿಗೆ ಒಂದು ವಾಯ್ಸ್ ರೇಸ್ ಮಾಡಿದ್ರಿ. ಗಿಲ್ಲಿ ಅವರಿಂದನೇ ಈ ಶೋ ನಡೀತಾ ಇರೋದು, ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ಫೈನಲಿ ನಾನು ಏನು ಮಾತಾಡಬೇಕು ಅಂದರೆ, ಕಿಚ್ಚ ಸುದೀಪ್ ಅವರ ನಿರೂಪಣೆ ಯಾವ ರೀತಿ ಇತ್ತು ಅಂದರೆ, ನಾನು ನಿಜವಾಗ್ಲೂ ಹೇಳ್ತೇನೆ, ನಾನು ಯಾವಾಗಲೂ ಹೇಳೋದು ಮಾತು ಇದು. ಕಿಚ್ಚ ಸುದೀಪ್ ಅವರ ನಿರೂಪಣೆ ಬಗ್ಗೆ ನಿಜವಾಗ್ಲೂ ಹೇಳ್ತಾನೆ, ನನಗೆ ತುಂಬ ಒಂದು ಅಭಿಮಾನ ಇದೆ. ಬಟ್ ಎಲ್ಲೋ ಒಂದು ಅಭಿಮಾನವನ್ನು ಕೆಲವು ಕಡೆ ಕೆಲವೊಂದು ಸಾರಿ ಹುಸಿ ಮಾಡ್ತಾರೆ. ಗೊತ್ತಿಲ್ಲ ಇವರಿಗೆ ಇಂಟ್ರೆಸ್ಟ್ ಇಲ್ಲದೆ ಈ ನಿರೂಪಣೆ ಮಾಡ್ತಾ ಇದ್ದಾರೋ, ಅಥವಾ ಬೇಕು ಬೇಡ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದರೆ ಕಿಚ್ಚ ಸುದೀಪ್ ಅವರ ಮುಖ ನೋಡಿದವರಿಗೆ ಇವತ್ತಿನ ಎಪಿಸೋಡಲ್ಲಿ ಏನೋ ಒಂದು ಬ್ಲಾಸ್ಟ್ ಆಗುತ್ತೆ ಅನ್ನೋ ರೀತಿ ಅವ್ರ ಎಕ್ಸ್ಪ್ರೆಷನ್ ಇತ್ತು. ಬಟ್ ಟುಸ್ಪಟಕ್ಕೆ ಮಾಡಿಬಿಟ್ರು. ಅಶ್ವಿನಿ ಅವರು ಅಷ್ಟು ಅಂದರೆ ಏನು ಅವು ಕಾನ್ಫಿಡೆಂಟ್ ಅಂತ ಗೊತ್ತಿಲ್ಲ. ಎಮ್ಮನ್ಗೆ ಇಷ್ಟು ಸುಳ್ಳು ಹೇಳಿದರೂ ಕೂಡ ಅಷ್ಟೊಂದು ನೀಟಾಗಿ ಅಂದರೆ ಏನೋ ಒಂದು ಅಗ್ರೆಷನಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ ಇದು ಯಾತಕ್ಕಾಗಿ ಈ ಥರ ರೀತಿ ಮಾಡ್ತಾ ಇದ್ದಾರೆ ಅಂತ. ಸೊ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದರು, ಜಂಟಿ ಆಗಿದ್ದಾಗ ಅರ್ಧಕ್ಕರ್ಧ ಮನೇನೂ ಎಕ್ಸ್ಚೇಂಜ್ ಆಗ್ಬೋದು, ಅಂದರೆ ಜನ ಎಲ್ಲ ಹೋಗ್ಬಿಟ್ಟು ಹೊಸ ಜನ ಬರ್ಬೋದು ಅಂತ. ಮೇ ಬಿ ಆ ರೀತಿ ಆಗಬಹುದು ಅನ್ನೋ ಒಂದು ನನ್ನ ಆಸೆ. ಸೊ ನಾಳೆ ಎಪಿಸೋಡು ಚಂದ್ರಪ್ರಭಾ ಹೋಗ್ತಾರೆ ಅನ್ನೋದು ಇವಾಗ ನ್ಯೂಸ್ ಇದೆ. ಸೊ ನನ್ನ ಪ್ರಕಾರ ಚಂದ್ರಪ್ರಭಾ ಮತ್ತು ಧ್ರುವಂತ್ ಅವರು ಹೋಗಬೇಕು ಅನ್ನೋದು. ಸೊ ನಾಳೆ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.